ಆಗಸ್ಟ್ 15, 1947 ಆಂಗ್ಲರ ಆಧಿಪತ್ಯ ಕೊನೆಯಾದ ದಿನ. ನಾವು ಸ್ವತಂತ್ರರಾದೆವು. ಆದರೆ ನಮಗೆ ಈ ಸ್ವಾತಂತ್ರ್ಯ ಸಿಕ್ಕಿದ್ದು ಹೇಗೆ? ಇದರ ಹಿಂದೆ ಸುದೀರ್ಘ ಚಳುವಳಿಯ ಇತಿಹಾಸ ಇದೆ. ಲಕ್ಷಾಂತರ ಭಾರತೀಯರ ಶ್ರಮ ಇದೆ. ಭಾರತೀಯರು ಹೀಗೆ ಹೇಳುವಾಗ ಅಲ್ಲಿ ಯಾವುದೇ ಲಿಂಗ ಭೇದವಿಲ್ಲ, ಜಾತಿ ಭೇದವಿಲ್ಲ, ಧರ್ಮಗಳ ಅಂತರವಿಲ್ಲ, ಪ್ರಾದೇಶಿಕತೆಯ ಭಿನ್ನತೆಯೂ ಇಲ್ಲ. ಭಾರತೀಯರು ಎನಿಸಿಕೊಂಡ ಎಲ್ಲ ಧರ್ಮ, ಜಾತಿ, ಲಿಂಗ, ಪ್ರದೇಶದವರ ಒಗ್ಗೂಡಿದ ಶ್ರಮವೇ ನಾವು ಇವತ್ತು ಅನುಭವಿಸ್ತಾ ಇರೋ ಸ್ವಾತಂತ್ರ್ಯ. ಆದರೆ ಇತಿಹಾಸ ನಮ್ಮ ಸ್ವಾತಂತ್ರ್ಯ ಚಳುವಳಿಯನ್ನು ಇಷ್ಟು ನಿಷ್ಪಕ್ಷಪಾತವಾಗಿ ದಾಖಲಿಸಿದೆಯೇ? ಈ ಪ್ರಶ್ನೆ ಇಲ್ಲಿ ಕಾಡಲು ಕಾರಣ ಇದೆ. ಆಫ್ರಿಕಾದ ಬುಡಕಟ್ಟು ಸಮುದಾಯಗಳಲ್ಲಿ ಒಂದು ಗಾದೆ ಮಾತಿದೆ, ಎಲ್ಲಿಯವರೆಗೆ ಸಿಂಹ ಇತಿಹಾಸ ಬರೆಯುವುದನ್ನು ಕಲಿಯುವುದಿಲ್ಲವೋ ಅಲ್ಲಿಯವರೆಗೆ ಮಾತ್ರ ಚರಿತ್ರೆಯಲ್ಲಿ ಬೇಟೆಗಾರ ವಿಜೃಂಭಿಸುತ್ತಾನೆ ಅಂತ. ಅಂದರೆ ಇತಿಹಾಸವನ್ನು ಯಾರು ಬರೀತಾರೆ ಅನ್ನೋದರ ಮೇಲೆ ಯಾವ ಬಗೆಯ ಇತಿಹಾಸ ದಾಖಲಾಗುತ್ತೆ ಅನ್ನೋದು ತೀರ್ಮಾನವಾಗುತ್ತೆ. ಈ ಮಾತು ನಮ್ಮ ಸ್ವಾತಂತ್ರ್ಯ ಚಳುವಳಿಗೂ ಅನ್ವಯಿಸುತ್ತೆ. ಶೂದ್ರ ಸಮುದಾಯಗಳನ್ನು, ಅದರಲ್ಲೂ ದಲಿತ ಮತ್ತು ಆದಿವಾಸಿಗಳ ತರಹದ ಮೂಲ ಸಮುದಾಯಗಳನ್ನು ಬದುಕು ಮತ್ತು ಚರಿತ್ರೆಯ ಚೌಕಟ್ಟುಗಳಿಂದ ಆಚೆ ಇಡುತ್ತಾ ಬರಲಾಗ್ತಿದೆ. ಅವರ ಕೊಡುಗೆ ಮತ್ತು ಸಾಮರ್ಥ್ಯಗಳನ್ನು ಕಡೆಗಣಿಸೋದು ಇಲ್ಲಿ ಸಾಮಾನ್ಯವಾಗಿಬಿಟ್ಟಿದೆ. ಸ್ವಾತಂತ್ರ್ಯ ಚಳುವಳಿಯ ಚರಿತ್ರೆಯಲ್ಲೂ ನಾವಿದನ್ನು ಕಾಣಬಹುದು. ಹೀಗೆ ಚರಿತ್ರೆಯ ನಿರ್ಲಕ್ಷ್ಯಕ್ಕೆ ತುತ್ತಾದ ದಲಿತ ಮತ್ತು ಆದಿವಾಸಿ ಸಮುದಾಯಗಳ ಮಹಿಳಾ ಹೋರಾಟಗಾರ್ತಿಯರ ಬಗ್ಗೆ ಬೆಳಕು ಚೆಲ್ಲುವುದೇ ಈ ಸರಣಿಯ ಆಶಯ. ಬನ್ನಿ ಈ ಸರಣಿಯ ಪ್ರವೇಶ ಮಾಡೋಣ. 2014ರಲ್ಲಿ ತಮಿಳುನಾಡಿನ ಅಂದಿನ ಮುಖ್ಯಮಂತ್ರಿಯಾಗಿದ್ದ ಜಯಲಲಿತಾ ಅವರ ಸರ್ಕಾರ ಶಿವಗಂಗೈ ಎಂಬ ಪಟ್ಟಣದ ಸಮೀಪ ಒಂದು ಸ್ಮಾರಕ ನಿರ್ಮಿಸಲು ಮುಂದಾಗುತ್ತೆ. ಆಗ ಒಂದಷ್ಟು ಜನ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಆ ಸ್ಮಾರಕ ನಿರ್ಮಾಣ ಮಾಡಬಾರ್ದು ಅಂತ ತಕರಾರು ತೆಗಿತಾರೆ. ಆ ಸ್ಮಾರಕ ಯಾರ್ದು, ಅದಕ್ಕೆ ವಿರೋಧ ವ್ಯಕ್ತವಾಗಿದ್ದು ಯಾಕೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೂ ಮೊದಲು ನಾವು ಸ್ವಲ್ಪ ಇತಿಹಾಸದ ಪುಟಗಳಲ್ಲಿ 200 ವರ್ಷಗಳಷ್ಟು ಹಿಂದಕ್ಕೆ ಹೋಗಿ ಬರೋಣ. ಅದು 1780ನೇ ಇಸವಿ. ಅಂದರೆ ಬ್ರಿಟಿಷರು ಇಲ್ಲಿ ಗಟ್ಟಿಯಾಗಿ ನೆಲೆಯೂರಿ ನಮ್ಮ ದೇಸಿ ಸಂಸ್ಥಾನಗಳನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಲು ಮುಂದಾಗಿದ್ದ ಕಾಲ. ಮೈಸೂರಿನ ಹೈದರಾಲಿ ಬ್ರಿಟಿಷರಿಗೆ ಪ್ರತಿರೋಧ ಒಡ್ಡುತ್ತಿದ್ದ ಕಾಲಘಟ್ಟದಲ್ಲೇ ಆತ ತಮಿಳುನಾಡಿನ ಶಿವಗಂಗೈ ಪ್ರಾಂತ್ಯದ ರಾಜಮನೆತನ ಕೂಡ ಬ್ರಿಟಿಷರಿಗೆ ಸವಾಲಾಗಿ ನಿಂತಿತ್ತು. ಆ ಸಂಸ್ಥಾನವನ್ನು ಆಳುತ್ತಿದ್ದ ರಾಜನ ಹೆಸರು ಮುತ್ತು ಒಡುಗನಾಥ ಪೆರಿಯ ಉದಯ ಥೇವರ್. ಅವನ ಹೆಂಡತಿ ವೇಲು ನಚಿಯಾರ್. ಬ್ರಿಟಿಷರು ಆತನನ್ನು ಹತ್ಯೆ ಮಾಡಿ ಶಿವಗಂಗೈ ಸಂಸ್ಥಾನವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಆಗ ಅವನ ಹೆಂಡತಿ ತನ್ನ ಪರಿವಾರದೊಂದಿಗೆ ತಲೆಮರೆಸಿಕೊಂಡು ತನ್ನದೇ ಒಂದು ಸೇನೆಯನ್ನು ಕಟ್ಟಲು ಮುಂದಾಗ್ತಾಳೆ. ಸಾಮಾನ್ಯವಾಗಿ ನಮ್ಮ ಇತಿಹಾಸದಲ್ಲಿ 1857ರ ಸಿಪಾಯಿ ದಂಗೆಯನ್ನೇ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಪರಿಗಣಿಸಲಾಗುತ್ತೆ. ಹಾಗಾಗಿ ಅದರಲ್ಲಿ ಭಾಗಿಯಾಗಿದ್ದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತರಹದ ರಾಣಿಯರನ್ನೇ ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊದಲ ಮಹಿಳೆಯರು ಎಂಬರ್ಥದಲ್ಲಿ ಇತಿಹಾಸ ನಮಗೆ ಕಟ್ಟಿಕೊಡುತ್ತೆ. ಅದಕ್ಕಿಂತ ಮೊದಲೇ ದಕ್ಷಿಣ ಭಾರತದಲ್ಲಿ ಆಂಗ್ಲರ ವಿರುದ್ಧ ಸೆಣಸಿದ್ದ ಕಿತ್ತೂರು ಚೆನ್ನಮ್ಮನಂತವರಿಗೆ ಇತಿಹಾಸದಲ್ಲಿ ಸಿಗಬೇಕಾದಷ್ಟು ಜಾಗ ಸಿಗದಿರುವುದು ಇತಿಹಾಸದ ವೈಚಿತ್ರ್ಯ. ಅಂಥವರಲ್ಲಿ ಈ ವೇಲು ನಚಿಯಾರ್ ಕೂಡ ಒಬ್ಬಾಕೆ. ಹೈದರ್ ಅಲಿಯ ನೆರವಿನೊಂದಿಗೆ ತನ್ನದೇ ಸೇನೆ ಕಟ್ಟಿ ಆಕೆ ಬ್ರಿಟಿಷರನ್ನು ಮಣಿಸಿ ತನ್ನ ರಾಜ್ಯವನ್ನು ವಾಪಸ್ಸು ಪಡೆದ ರೋಚಕ ಕಥೆ ಬಹಳಷ್ಟು ಜನರಿಗೆ ತಿಳಿದಿರಲಿಕ್ಕಿಲ್ಲ. ಆದರೆ ಇವತ್ತಿನ ನಮ್ಮ ಸರಣಿಯ ಕಥಾನಾಯಕಿ ಈ ವೇಲು ನಚಿಯಾರ್ ಅಲ್ಲ. ಆಕೆಯ ಅತ್ಯಾಪ್ತ ಸೇನಾನಿಯಾಗಿದ್ದ ದಲಿತ ಸಮುದಾಯಕ್ಕೆ ಸೇರಿದ ಕುಯಿಲಿ ಎಂಬ ವೀರ ಹೋರಾಟಗಾರ್ತಿ. ವೇಲು ನಚಿಯಾರ್ ಎಂಬ ರಾಣಿಯ ಬಗ್ಗೆ ದಾಖಲಾದಷ್ಟು ಕೂಡ ಈ ಕುಯಿಲಿ ಬಗ್ಗೆ ದಾಖಲಾಗದಿದ್ದುದು ನಮ್ಮ ಚರಿತ್ರೆಯ ವೈಚಿತ್ರ್ಯಕ್ಕೆ ಸಾಕ್ಷಿ ಎನ್ನಬಹುದು. ಈ ಕುಯಿಲಿ ತಮಿಳುನಾಡಿನ ದಲಿತ ಸಮುದಾಯಗಳಲ್ಲಿ ಒಂದಾದ ಅರುಂಧತಿಯಾರ್ ಎಂಬ ಜಾತಿಯಲ್ಲಿ ಹುಟ್ಟಿದವಳು. ಅವಳ ತಂದೆ ಒಬ್ಬ ಚಮ್ಮಾರ. ಈ ಕಸುಬು ಮಾಡುತ್ತಲೇ ಆತ ತನ್ನ ಅರಸ ಪೆರಿಯ ಉದಯ್ ಥೇವರ್ ಸೇನೆಯಲ್ಲಿ ಸೈನಿಕನಾಗಿಯೂ ಸೇವೆ ಸಲ್ಲಿಸಿದ್ದ. ಹಾಗಾಗಿ ಆತನಿಗೆ ಕತ್ತಿವರಸೆ, ಮಲ್ಲಯುದ್ಧ, ಬಿಲ್ವಿದ್ಯೆಗಳು ತಕ್ಕಮಟ್ಟಿಗೆ ತಿಳಿದಿದ್ವು. ಅವುಗಳನ್ನಾತ ತನ್ನ ಮಗಳಾದ ಕುಯಿಲಿಗೂ ಕಲಿಸಿ ಅವಳನ್ನು ಒಬ್ಬ ಸೇನಾನಿಯಂತೆ ರೂಪಿಸಿದ್ದ. ತನ್ನ ಗಂಡನ ಅವಧಿಯಲ್ಲಿ ತಮ್ಮ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದ ಕಾರಣಕ್ಕೆ ವೇಲು ನಚಿಯಾರ್ ರಾಣಿಗೆ ಕುಯಿಲಿ ತಂದೆಯ ಪರಿಚಯವಿತ್ತು. ಆಕೆ ತನ್ನ ಸ್ವಂತ ಸೇನೆ ಕಟ್ಟಲು ಮುಂದಾದಾಗ ಕುಯಿಲಿಯ ಪರಿಚಯವಾಗುತ್ತೆ. ಆರಂಭದಲ್ಲಿ ತನ್ನ ಸೇವಕಿಯಾಗಿ ಆಕೆಯನ್ನು ನೇಮಿಸಿಕೊಳ್ತಾಳೆ. ಆದರೆ ಕಾಲಕ್ರಮೇಣ ಕುಯಿಲಿಯಲ್ಲಿ ಇರುವ ಯುದ್ಧ ಚಾಣಾಕ್ಷ ಗುಣಗಳ ಬಗ್ಗೆ ಅರಿತುಕೊಳ್ಳುವ ರಾಣಿ ಆಕೆಯನ್ನು ತನ್ನ ಅಂಗರಕ್ಷಕಿಯಾಗಿ ನೇಮಿಸಿಕೊಳ್ತಾಳೆ. ಹೀಗೆ ನೇಮಿಸಿಕೊಳ್ಳಲು ಕಾರಣಗಳು ಉಂಟು. ರಾಣಿಯ ಮೇಲೆ ಒಂದೆರಡು ಬಾರಿ ಹತ್ಯೆಯ ಯತ್ನಗಳು ನಡೆದಾಗ ಕುಯಿಲಿ ತನ್ನ ಪ್ರಾಣ ಪಣಕ್ಕಿಟ್ಟು ಹೋರಾಡಿರುತ್ತಾಳೆ. ರಾಣಿಯನ್ನು ರಕ್ಷಿಸಿರ್ತಾಳೆ. ಒಂದು ಸಂದರ್ಭದಲ್ಲಂತೂ ತನಗೆ ದೊಣ್ಣೆವರಸೆಯ ಸಿಲಂಬಂ ಎಂಬ ವಿದ್ಯೆಯನ್ನು ಹೇಳಿಕೊಡ್ತಾ ಇದ್ದ ಗುರುವೇ ಒಬ್ಬ ಗೂಢಾಚಾರಿಯಾಗಿದ್ದು ರಾಣಿಯ ಹತ್ಯೆಗೆ ಸಂಚು ನಡೆಸಿದ್ದಾನೆ ಎಂಬುದು ತಿಳಿದ ಕುಯಿಲಿ ರಾಣಿಯನ್ನು ಆ ಷಡ್ಯಂತ್ರದಿಂದ ರಕ್ಷಣೆ ಮಾಡ್ತಾಳೆ. ಮತ್ತೊಮ್ಮೆ ರಾಣಿ ಮಲಗಿದ್ದಾಗ ಆಕೆಯ ಮೇಲೆ ದಾಳಿ ನಡೆಯುತ್ತೆ. ಆಗ ತನ್ನ ಪ್ರಾಣ ಪಣಕ್ಕಿಟ್ಟು ಹೋರಾಡುವ ಈ ಸಖಿ
ತನ್ನ ದೇಹದ ಮೇಲಿನ ಹಲ್ಲೆಗಳನ್ನು ಸಹಿಸಿಕೊಂಡು ರಾಣಿಯ ಜೀವ ಬಚಾವು ಮಾಡಿದಳು. ಕುಯಿಲಿಯ ಇಂಥ ಸಾಮರ್ಥ್ಯವನ್ನು ಮನಗಾಣುವ ರಾಣಿ ವೇಲು ನಾಚಿಯಾರ್ ತನ್ನ ಸೇನೆಯ ಮಹಿಳಾ ಪಡೆಗೆ ಮುಖ್ಯಸ್ಥೆಯನ್ನಾಗಿ ಕುಯಿಲಿಯನ್ನು ನೇಮಕ ಮಾಡ್ತಾಳೆ. ಮೊದಲೇ ಹೇಳಿದಂತೆ ಮೈಸೂರು ಸಂಸ್ಥಾನದ ಹೈದರ್ ಅಲಿಯ ನೆರವು ಪಡೆಯುವ ರಾಣಿ ವೇಲು ನಾಚಿಯಾರ್ ಬ್ರಿಟಿಷರ ವಿರುದ್ಧ ತಿರುಗು ಬೀಳಲು ಎಲ್ಲ ತಯಾರಿ ಮಾಡಿಕೊಳ್ತಾಳೆ. ಆದರೆ ಆಕೆಗೆ ದೊಡ್ಡ ಅಡ್ಡಿಯಾಗಿ ಕಾಡುವುದು ಬ್ರಿಟಿಷರ ಬಳಿಯಿದ್ದ ಆಧುನಿಕ ಶಸ್ತ್ರಾಸ್ತ್ರಗಳು. ಚಿಕ್ಕ ಸಂಸ್ಥಾನವಾಗಿದ್ದ, ಅದರಲ್ಲೂ ಅಧಿಕಾರವನ್ನು ಕಳೆದುಕೊಂಡು ತಲೆಮರೆಸಿಕೊಂಡಿದ್ದ ಆಕೆಯ ಬಳಿ ಅಷ್ಟೊಂದು ಅಗಾಧ ಶಸ್ತ್ರಾಸ್ತ್ರಗಳು ಇರೋದಿಲ್ಲ. ಇದು ಆಕೆಯ ಚಿಂತೆ. ಆಗ ಕುಯಿಲಿ ಒಂದು ಯೋಜನೆ ರೂಪಿಸ್ತಾಳೆ. ಅದನ್ನು ಕೇಳಿ ರಾಣಿಗೆ ಆಘಾತವಾಗುತ್ತೆ. ಈ ಅಪಾಯಕಾರಿ ಯೋಜನೆಗೆ ಒಪ್ಪಲು ಹಿಂದೇಟು ಹಾಕ್ತಾಳೆ. ಆದರೆ ತನ್ನ ಯೋಜನೆಯ ಬಗ್ಗೆ ವಿಪರೀತ ವಿಶ್ವಾಸ ಹೊಂದಿದ್ದ ಕುಯಿಲಿ ಕೊನೆಗೂ ರಾಣಿಯನ್ನು ಒಪ್ಪಿಸಿ ಅದನ್ನು ಕಾರ್ಯರೂಪಕ್ಕೆ ತರಲು ಮುಂದಾಗ್ತಾಳೆ. ಶಿವಗಂಗೈ ಕೋಟೆ ಬ್ರಿಟಿಷರ ವಶದಲ್ಲಿರುತ್ತೆ. ಆ ಕೋಟೆಯ ಒಳಗಡೆಯೇ ಅವರ ಶಸ್ತ್ರಾಗಾರವೂ ಇರುತ್ತೆ. ಕೋಟೆಯೊಳಕ್ಕೆ ಬೇರೆ ಯಾರಿಗೂ ಪ್ರವೇಶ ಇರೋದಿಲ್ಲ. ಬ್ರಿಟಿಷ್ ಸೇನೆಗಷ್ಟೇ ಅಲ್ಲಿಗೆ ಪ್ರವೇಶ. ಕುಯಿಲಿಯ ಅದೃಷ್ಟಕ್ಕೆ ಅದು ನವರಾತ್ರಿಯ ಸಂದರ್ಭ. ಕೋಟೆಯ ಒಳ ಆವರಣದಲ್ಲಿದ್ದ ದೇವಸ್ಥಾನಕ್ಕೆ ಮಹಿಳಾ ಭಕ್ತಾದಿಗಳನ್ನಷ್ಟೇ ಬಿಡಲು ಬ್ರಿಟಿಷರು ಅನುಮತಿ ನೀಡಿರ್ತಾರೆ. ಅದನ್ನೇ ಬಳಸಿಕೊಳ್ಳುವ ಕುಯಿಲಿ ಮಾಮೂಲು ಭಕ್ತೆಯಂತೆ ಹೂವು, ಹಣ್ಣು, ಕಾಯಿ, ತುಪ್ಪ, ತೈಲಗಳೊಂದಿಗೆ ಕೋಟೆ ಪ್ರವೇಶ ಮಾಡ್ತಾಳೆ. ದೇವಸ್ಥಾನದ ಪಕ್ಕದಲ್ಲೇ ಆ ಶಸ್ತ್ರಾಗಾರ. ತಾನು ದೇವಿಗೆ ತುಪ್ಪ ಸ್ನಾನದಲ್ಲಿ ಸೇವೆ ಮಾಡುವ ಹರಕೆ ಹೊತ್ತಿರುವುದಾಗಿ ಬ್ರಿಟಿಷ್ ಸೈನಿಕರಿಗೆ ಹೇಳುವ ಕುಯಿಲಿ ತನ್ನ ಮೈ ಮೇಲೆ ತುಪ್ಪ ಹಾಗೂ ತೈಲವನ್ನು ಸುರಿದುಕೊಳ್ತಾಳೆ. ಹರಕೆ ಇರಬಹುದೆನ್ನುವ ಕಾರಣಕ್ಕೆ ಬ್ರಿಟಿಷ್ ಸೈನಿಕರು ಅಷ್ಟಾಗಿ ಗಮನ ಹರಿಸೋದಿಲ್ಲ. ಸಮಯ ಕಾದು ತನ್ನ ದೇಹಕ್ಕೆ ಬೆಂಕಿ ಹಚ್ಚಿಕೊಳ್ಳುವ ಕುಯಿಲಿ ಹಠಾತ್ತನೆ ಪಕ್ಕದಲ್ಲಿದ್ದ ಶಸ್ತ್ರಾಗಾರದೊಳಗೆ ನುಗ್ಗುತ್ತಾಳೆ. ಆಗ ಬ್ರಿಟಿಷ್ ಸೈನಿಕರು ಗಾಬರಿಯಾಗಿ ಅವಳ ಮೇಲೆ ಗುಂಡುಗಳನ್ನು ಹಾರಿಸ್ತಾರೆ. ಒಂದೆರಡು ಗುಂಡುಗಳು ಸಹ ಅವಳ ದೇಹವನ್ನು ಹೋಗ್ತವೆ. ಆದರೆ ಅದ್ಯಾವುದಕ್ಕೂ ಅಂಜದ ಕುಯಿಲಿ ಹೊತ್ತಿ ಹುರಿಯುತ್ತಿರುವ ತನ್ನ ದೇಹದೊಂದಿಗೆ ಆ ಶಸ್ತ್ರಾಗಾರವನ್ನು ಹೊಕ್ಕು ಬಾಗಿಲು ಹಾಕ್ಕೊಳ್ತಾಳೆ. ಅಲ್ಲಿರುವ ಮದ್ದು ಗುಂಡುಗಳಿಗೆ ಬೆಂಕಿಯ ಜ್ವಾಲೆ ಹಬ್ಬಿಸ್ತಾಳೆ. ಕ್ಷಣಾರ್ಧದಲ್ಲಿ ರಣಭಯಂಕರ ಸ್ಫೋಟದೊಂದಿಗೆ ಆ ಶಸ್ತ್ರಾಗಾರ ಸುಟ್ಟು ಬೂದಿಯಾಗುತ್ತದೆ. ಕುಯಿಲಿಯೂ ಕೂಡ ಮೊದಲೇ ನಿರ್ಧಾರವಾಗಿದ್ದಂತೆ ಇದೇ ಸಮಯಕ್ಕೆ ಕಾದಿದ್ದ ರಾಣಿ ತನ್ನ ಸೇನೆಯೊಂದಿಗೆ ಕೋಟೆಯ ಮೇಲೆ ದಾಳಿ ಮಾಡ್ತಾಳೆ. ಶಸ್ತ್ರಾಸ್ತ್ರಗಳ ದಾಸ್ತಾನಿಲ್ಲದೆ ದಿಢೀರ್ ನಡೆದ ಈ ದಾಳಿಯಿಂದ ಕಂಗಾಲಾಗುವ ಬ್ರಿಟಿಷರು ಯುದ್ಧದಲ್ಲಿ ಸೋಲ್ತಾರೆ. ಕೋಟೆ ರಾಣಿಯ ಕೈವಶವಾಗುತ್ತೆ. ಕುಯಿಲಿ ಎಂಬ ದಲಿತ ಹೋರಾಟಗಾರ್ತಿಯ ತ್ಯಾಗ ಬಲಿದಾನ ಇಲ್ಲದೆ ಹೋಗಿದ್ರೆ ಶಿವಗಂಗೈ ಕೋಟೆಯನ್ನು ವಶಪಡಿಸಿಕೊಳ್ಳಲು ರಾಣಿಗೆ ಸಾಧ್ಯವಿರಲಿಲ್ಲ. ಆದರೆ ಇಂಥ ಕುಯಿಲಿಯ ಬಗ್ಗೆ ಚರಿತ್ರೆಯಲ್ಲಿ ದಾಖಲೆಗಳೇ ಇಲ್ಲ. ಜನಪದರು ಕಟ್ಟಿಕೊಂಡ ಮೌಖಿಕ ಕಥನಗಳು ಮತ್ತು ಲಾವಣಿಯಂತಹ ಪದಗಳಲ್ಲಷ್ಟೇ ನಾವು ಕುಯಿಲಿಯ ತ್ಯಾಗವನ್ನು ನೋಡಬಹುದು. ಇದೇ ಕಾರಣವನ್ನು ಮುಂದೆ ಮಾಡುವ ಕೆಲವರು ಕುಯಿಲಿ ಎಂಬ ಹೋರಾಟಗಾರ್ತಿ ಇದ್ದ ಬಗ್ಗೆಯೇ ಅನುಮಾನ ವ್ಯಕ್ತಪಡಿಸ್ತಾರೆ. ಆಕೆಯೊಂದು ಕಾಲ್ಪನಿಕ ಕಥೆ ಎಂದು ವಾದಿಸ್ತಾರೆ. ನಂಬಲಾರ ಚರಿತ್ರೆಯ ದಾಖಲೆಗಳಲ್ಲೆಲ್ಲೂ ಆಕೆಯ ಅಧಿಕೃತ ತ್ಯಾಗದ ಬಗ್ಗೆ ಉಲ್ಲೇಖಗಳು ಇಲ್ಲ ಎಂದು ಹೇಳ್ತಾರೆ. ಅದೇ ಕಾರಣಕ್ಕೆ 2014ರಲ್ಲಿ ಜಯಲಲಿತಾ ಸರ್ಕಾರ ಆಕೆಯ ಸ್ಮಾರಕ ನಿರ್ಮಿಸಲು ಮುಂದಾದಾಗ ಕಾಲ್ಪನಿಕ ವ್ಯಕ್ತಿಗೆ ಸ್ಮಾರಕ ನಿರ್ಮಿಸಬಾರದು ಎಂದು ಹಲವರು ವಿರೋಧ ವ್ಯಕ್ತಪಡಿಸಿದರು. ಆಗ ಹಲವು ಜನಪದ ಸಂಶೋಧಕರು ಮುಂದೆ ಬಂದು ಅಂತಹ ವಿರೋಧಗಳಿಗೆ ತಕ್ಕ ಉತ್ತರ ನೀಡಿದರು. ಕುಯಿಲಿಯ ಬಗ್ಗೆ ಶಾಂತಿಮವೋ ಎಂಬ ಕಾವ್ಯನಾಮದಲ್ಲಿ ಪುಸ್ತಕ ಬರೆದ ಆರ್ ಲೆನಿನ್ ಎಂಬ ಲೇಖಕರು ಶಿವಗಂಗೈ ಪಟ್ಟಣದ ಆಸುಪಾಸಿನ ಜನರ ಜನಪದೀಯ ಪರಂಪರೆಯಲ್ಲಿ ಕುಯಿಲಿಯ ಪ್ರಸ್ತುತತೆಯನ್ನು ಜಗತ್ತಿನ ಮುಂದೆ ತೆರೆದಿಟ್ಟರು. ಅವರ ಪ್ರಕಾರ ಅಲ್ಲಿನ ಮುತ್ತುಪಟ್ಟಿ ಎಂಬ ಹಳ್ಳಿಯಲ್ಲಿ ತೀಪಾಂಜ ಅಮ್ಮನ್ ಎಂಬ ಗ್ರಾಮದೇವಿಯನ್ನು ಪೂಜಿಸಲಾಗುತ್ತೆ. ತೀಪಾಂಜ ಅಮ್ಮನ್ ಎಂದರೆ ಬೆಂಕಿಗೆ ತನ್ನನ್ನು ಅರ್ಪಿಸಿಕೊಂಡ ದೇವತೆ ಎಂದರ್ಥ. ಹಾಗಾಗಿ ತೀಪಾಂಜ ಅಮ್ಮನ್ ಹೆಸರಿನಲ್ಲಿ ಆ ಊರ ಜನ ಆರಾಧಿಸುತ್ತಿರೋದು ಕುಯಿಲಿಯನ್ನೇ ಎಂದು ಅವರು ವಾದಿಸ್ತಾರೆ. ಅಲ್ಲದೆ ಇಡೈಕುತ್ತೂರು ಎಂಬ ಹಳ್ಳಿಯ ಜನ ತಮಿಳು ಪಂಚಾಂಗದ ಮಾಸಿ ಎಂಬ ತಿಂಗಳಿನಲ್ಲಿ ಕುಯಿಲಿಗೆ ವಾರ್ಷಿಕ ಆರಾಧನೆಯನ್ನು ಅರ್ಪಿಸ್ತಾರೆ. ಲೇಖಕ ಲೆನಿನ್ಗೂ ಮೊದಲು ಚೆನ್ನೈನ ಲೊಯೋಲಾ ಕಾಲೇಜಿನ ಆರ್ ಕಾಲೇಶ್ವರನ್ ಎಂಬ ಸಂಶೋಧಕರು ಕುಯಿಲಿ ಬಗ್ಗೆ ಆ ಭಾಗದಲ್ಲಿ ಇವತ್ತಿಗೂ ಪ್ರಚಲಿತದಲ್ಲಿರುವ 10 ಜನಪದೀಯ ಗಾಯನಗಳನ್ನು, ಲಾವಣಿಗಳನ್ನು ಸಂಗ್ರಹಿಸಿ ಸಂಪಾದಿಸಿದರು. ಕುಯಿಲಿಯ ಸ್ಮಾರಕ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾದಾಗ ಕಾಲೇಶ್ವರನ್ ತಮ್ಮ ಸಂಶೋಧನೆಯ ಅಷ್ಟೂ ದಾಖಲೆಗಳನ್ನು ಸರ್ಕಾರದ ಮುಂದೆ ಹಾಜರುಪಡಿಸಿ ಯಾವುದೇ ಕಾರಣಕ್ಕೂ ಸ್ಮಾರಕ ನಿರ್ಮಾಣದಿಂದ ಹಿಂದೆ ಸರಿಬಾರದು, ಆ ಮೂಲಕ ಒಬ್ಬ ದಲಿತ ಹೋರಾಟಗಾರ್ತಿಯ ತ್ಯಾಗ ಮತ್ತು ಬಲಿದಾನಗಳನ್ನು ಅಲ್ಲಗಳೆಯುವ ಪ್ರಯತ್ನಕ್ಕೆ ಮುಂದಾಗಬಾರದು ಎಂದು ಮನವಿ ಮಾಡಿಕೊಂಡಿದ್ದರು. ಆ ಹೋರಾಟದ ಫಲವಾಗಿ ಕೊನೆಗೂ ತಮಿಳುನಾಡು ಸರ್ಕಾರ ಸ್ಮಾರಕವನ್ನು ನಿರ್ಮಿಸಿ ಉದ್ಘಾಟನೆ ಮಾಡಿತು. ಕುಯಿಲಿ ಎಂಬ ಹೋರಾಟಗಾರ್ತಿ ಇದ್ದಳೋ ಇಲ್ಲವೋ ಎಂಬ ಚರ್ಚೆಯನ್ನು ಸಂಶೋಧಕರ ಸುಪರ್ದಿಗೆ ಬಿಟ್ಟು ಬಿಡೋಣ. ಆದರೆ ಒಬ್ಬ ಜನಪದೀಯ ಕಥಾನಾಯಕಿಯ ಸ್ಮಾರಕಕ್ಕೆ ವ್ಯಕ್ತವಾದ ವಿರೋಧದ ಆಳವನ್ನು ಕೆದಕಿ ನೋಡಿದಾಗ
ನಮ್ಮ ಸಮಾಜದ ಸಂಕೀರ್ಣ ಸಣ್ಣತನಗಳ ಪರಿಚಯವಾಗುತ್ತೆ. ವಿರೋಧಿಸುವವರ ವಾದ ಏನೆಂದರೆ ಕೊಹ್ಲಿಯ ಇರುವಿಕೆಯ ಬಗ್ಗೆ ಚಾರಿತ್ರಿಕ ಪುರಾವೆಗಳು ಲಭಿಸಿಲ್ಲ ಅನ್ನೋದು. ತಲೆಮಾರುಗಳಿಂದ ಮೌಖಿಕವಾಗಿ ಹಾದು ಬಂದ ಜನಪದೀಯ ಸಾಹಿತ್ಯಗಳು, ಲಾವಣಿಗಳು ಕೂಡ ಚರಿತ್ರೆಗೆ ಪೂರಕವಾದ ಪುರಾವೆಗಳು ಅಂತಲೇ ನಾವು ಪರಿಗಣಿಸಬೇಕಾಗುತ್ತೆ. ಅದನ್ನು ಹೊರಗಿಟ್ಟು ನೋಡುವುದಾದರೂ ಸಹ ಕೊಹ್ಲಿ ಇದ್ದಳು ಎನ್ನುವುದಕ್ಕೆ ಪುರಾವೆ ಕೇಳುವವರ ಬಳಿ ಕೊಹ್ಲಿ ಇರಲಿಲ್ಲ ಎಂದು ಸಮರ್ಥಿಸಲು ಯಾವುದೇ ಸಾಕ್ಷ್ಯಗಳಿಲ್ಲ. ಹಾಗಾಗಿ ಜನಪದ ಸಾಹಿತ್ಯಗಳನ್ನು ನಾವು ಅಧಿಕೃತ ದಾಖಲೆ ಎಂದೇ ಪರಿಗಣಿಸಬೇಕಾಗುತ್ತೆ. ಈಗ ಒಂದು ಬಹುಮುಖ್ಯ ಪ್ರಶ್ನೆ, ಚಾರಿತ್ರಿಕ ಸಾಕ್ಷ್ಯಗಳು ಇಲ್ಲ ಎಂಬ ಕಾರಣಕ್ಕೆ ಕೇವಲ ನಂಬಿಕೆಯನ್ನು ನೆಪ ಮಾಡಿಕೊಂಡು ನಮ್ಮ ದೇಶದಲ್ಲಿ ಯಾವುದೇ ಸ್ಮಾರಕ, ಮಂದಿರ ಅಥವಾ ಪ್ರತಿಮೆಗಳನ್ನು ಇದುವರೆಗೆ ನಿರ್ಮಿಸಿಯೇ ಇಲ್ಲವೇ? ಅವೈಜ್ಞಾನಿಕ ಎನ್ನಬಹುದಾದ ಕಟ್ಟುಕತೆಗಳನ್ನು ನಂಬುವ ನಾವು ಕೊಹ್ಲಿ ಎಂಬ ದಲಿತ ಹೋರಾಟಗಾರ್ತಿಯ ಅಸ್ತಿತ್ವವನ್ನೇ ಪ್ರಶ್ನಿಸಲು ಮುಂದಾಗುವುದನ್ನು ಕಂಡಾಗ ಆಕೆಯಂಥವರ ಸಾಮಾಜಿಕ ಹಿನ್ನೆಲೆಯ ಬಗ್ಗೆ ನಮ್ಮ ಸಮಾಜ ಅದೆಷ್ಟು ಅಸಹನೆ ಹೊಂದಿದೆ, ಚರಿತ್ರೆಯಲ್ಲಿ ಅವರ ಕೊಡುಗೆಯನ್ನು ಹೊಸಕಿ ಹಾಕಲು ಎಷ್ಟು ಆತುರ ಹೊಂದಿದೆ ಎಂಬುದು ಅರ್ಥವಾಗುತ್ತೆ. ಇತಿಹಾಸ ಬರೆದುಕೊಳ್ಳುವ ಅವಕಾಶ ಕಳೆದುಕೊಂಡವರು ಇತಿಹಾಸದಲ್ಲಿ ಸ್ಥಾನವೂ ಇಲ್ಲದಂತೆ ಶೂನ್ಯರಾಗಬೇಕೆ? ತನ್ನ ನೆಲದ ಸ್ವಾಭಿಮಾನಕ್ಕಾಗಿ ತನ್ನನ್ನೇ ದಹಿಸಿಕೊಂಡು ಬೂದಿಯಾದ ಕೊಹ್ಲಿ ಈ ಚರಿತ್ರೆಯ ಪುಟಗಳಿಂದಲೂ ಬೂದಿಯಾಗಿ ಕರಗಬೇಕೆ? ಈ ಪ್ರಶ್ನೆಗೆ ಉತ್ತರ ಕಾಣುತ್ತಿಲ್ಲ.